Welcome back to my YouTube channel. Today we discuss about all 4 model question paper with answer. ಈಗ ಆಲ್ರೆಡಿ ನಿಮಗೆ ಸಪ್ರೇಟ್ ವಿಡಿಯೋ ಮಾಡಿ ಕೂಡ ಹಾಕಿದ್ದೀನಿ. ಮಾಡಲ್ 1, ಮಾಡಲ್ 2, ಮಾಡಲ್ 3 ಮತ್ತು ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ ಕೂಡ ಆಲ್ ಮಾಡಲ್ ಕ್ವಶನ್ ಪೇಪರಲ್ಲಿ ಏನೇನು ರಿಪೀಟೆಡ್ ಕ್ವಶನ್ ಬರುತ್ತೆ ಎಲ್ಲ ಕೂಡ ಮಾಡಿ ಹಾಕಿದ್ದೀನಿ. ಇದರಲ್ಲಿ ನಾನು ಆಲ್ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿದು ಸೊ ಆಲ್ ಕ್ವಶನ್ಸ್ ಎಲ್ಲ ಮಾಡಲ್ಸ್ದು ಕ್ವಶನ್ನು ಪ್ಲಸ್ ಆನ್ಸರ್. ಫಾರ್ ಎಕ್ಸಾಂಪಲ್ ಪಾರ್ಟ್ ಎಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ಮಾಡಲ್ ಕ್ವಶನ್ ಪೇಪರಲ್ಲಿ 15, ಸೊ ಒಂದೊಂದು ಮಾಡಲ್ ಕ್ವಶನ್ ಪೇಪರಲ್ಲಿ 15 ಇದೆ. ಈ ವಿಡಿಯೋದಲ್ಲಿ ನಾನು 64ರಿಂದ ಬರೋಂಥ 15 MCQನು ಒಂದೇ ಜಾಗದಲ್ಲಿ ಹಾಕಿ ವಿತ್ ಆನ್ಸರ್ ಕೂಡ ಕೊಡ್ತಾಯಿದ್ದೀನಿ. ಸೊ ನೋಡ್ತಾ ಹೋಗ್ಬೋದು. ಸೊ ಎಲ್ಲ ಕೂಡ ನಾನಿಲ್ಲಿ ಹಾಕಿದ್ದೀನಿ. ಸೊ ಮತ್ತು ನಿಮಗೆ ರಿಪೀಟೆಡ್ MCQ, ಮೋಸ್ಟ್ ಇಂಪಾರ್ಟೆಂಟ್ MCQ ಏನೇನು ಬರುತ್ತೆ ಅದನ್ನು ಕೂಡ ನಾನು ವಿಡಿಯೋದಲ್ಲಿ ಮಾಡಿ ಹಾಕಿದ್ದೀನಿ. ನೀವು ನೋಡಿಲ್ಲ ಅಂದರೆ ಆ ವಿಡಿಯೋ ನೋಡಿ. ಆ ವಿಡಿಯೋನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮಾಡಲ್ 1, ಮಾಡಲ್ 2, ಮಾಡಲ್ 3 ಇದು ಕೂಡ ಮತ್ತು ಎಲ್ಲ ಮಾಡಲಲ್ಲೂ ಕೂಡ ರಿಪೀಟ್ ಆಗಿರೋಂಥ ಕ್ವಶನ್. ಸೊ ಎಲ್ಲದರಲ್ಲೂ ಈಗ 4 ಮಾಡಲಲ್ಲಿ ಮ್ಯಾಕ್ಸಿಮಮ್ ಒಂದು 20 to 25 MCQ ರಿಪೀಟ್ ಆಗಿದೆ. ಹಾಗೆ ಪಾರ್ಟ್ ಎಲ್ಲಿ ಕೂಡ ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ಕೂಡ ರಿಪೀಟೆಡ್ ಮತ್ತು ಶಾರ್ಟ್ ಆನ್ಸರು. ಸೊ ಎಲ್ಲ ಕೂಡ ನಾನು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ನೋಡಿ, ನೀವು ನೋಡ್ತಾ ಹೋದರೆ 60 ಕ್ವಶನ್ಸನ್ನು ಕೂಡ ನಾನು ಒಂದೇ ಜಾಗದಲ್ಲಿ ಹಾಕಿ ವಿತ್ ಆನ್ಸರ್ ಕೊಟ್ಟಿದ್ದೀನಿ. ಯಾಕೆಂದರೆ ಇನ್ನು 2 ದಿನದಲ್ಲಿ ನಿಮಗೆ ಎಕ್ಸಾಮ್ ಇದೆ, ನೋಡ್ಕೊಳ್ಳಿ. ಸೊ ಈಸಿಯಾಗಿ ನೀವು ನೋಡಿಕೊಂಡು ಫಸ್ಟು ಮಲ್ಟಿಪಲ್ ಚಾಯ್ಸ್ ಬರೀರಿ. ಮಲ್ಟಿಪಲ್ ಚಾಯ್ಸ್ ಬರೀಬೇಕಾದ್ರೆ ಫಸ್ಟ್ ಆನ್ಸರ್ ನೀವೇನು ಬರೀತೀರ ಅದನ್ನೇ ಕನ್ಸಿಡರ್ ಮಾಡೋದು. ಮತ್ತು ಇನ್ನೊಂದು ಕಡೆ ಅದೇ ಕ್ವಶನ್ಗೆ ಇನ್ನೊಂದು ಆನ್ಸರ್ ಬರೆದ್ರೆ ಕನ್ಸಿಡರ್ ಮಾಡಲ್ಲ. ಸೊ ನೋಡಿ ಯೋಚನೆ ಮಾಡಿ ಬರೀರಿ. ಸೊ ನೋಡಿ, ಎಲ್ಲ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೂಡ 4 ಮಾಡಲ್ ಕ್ವಶನ್ ಪೇಪರ್ದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಂದೇ ಕಡೆ ಹಾಕಿದ್ದೀನಿ. ಸೊ ನೀವು ಇದನ್ನು ಈಸಿಯಾಗಿ ನೋಡಿಕೊಂಡು ಕಲಿಬೋದು ನೋಡಿ. ನೆಕ್ಸ್ಟ್ ಪಾರ್ಟ್ ಬಿಗೆ ಶಾರ್ಟ್ ಆನ್ಸರ್ ಎನಿ 8 ಕ್ವಶನ್ ಕೊಟ್ಟಿರ್ತಾರೆ. 5 ಕ್ವಶನ್ ಬರೀಬೇಕು. 1ಕ್ಕೆ 2 ಮಾರ್ಕ್ಸ್ ಇರುತ್ತೆ. ಸೊ ನಿಮಗೆ ಟೋಟಲ್ 4 ಮಾಡಲಿಂದ 32 ಕ್ವಶನ್ಸ್ ಇದೆ. ಸೊ 32 ಕ್ವಶನ್ಸಲ್ಲೂ ಕೂಡ ವಿತ್ ಆನ್ಸರ್. ಸೊ ಒಂದೇ ಜಾಗದಲ್ಲಿ ಎಲ್ಲನೂ ಕೂಡ ನಿಮಗೆ ಹಾಕಿದ್ದೀನಿ ನಾನು, ನೋಡ್ತಾ ಹೋಗಿ. ಸೊ ಇದನ್ನು ಈಸಿಯಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಪಾರ್ಟ್ ಸಿಲೂ ಕೂಡ ಅಷ್ಟೇ 4 ಮಾಡಲ್ ಕ್ವಶನ್ ಪೇಪರಿಂದ 32 ಕ್ವಶನ್ಸ್ ಇದೆ ವಿತ್ ಆನ್ಸರ್. ಸೊ ಒಂದು ಕ್ವಶನ್ ಇಲ್ಲಿ 3 ಮಾರ್ಕ್ಸಿಗೆ ಒಂದು ಕ್ವಶನ್ ಇಲ್ಲಿ. ಸೊ ಎಲ್ಲ ಕ್ವಶನ್ಸು ವಿತ್ ಆನ್ಸರ್ ಕೂಡ ನಾನಿಲ್ಲಿ ಕೊಟ್ಟಿದ್ದೀನಿ. ಮತ್ತು ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಎಕ್ಸಾಮಲ್ಲಿ ರಿಪೀಟ್ ಆಗಿ ಬರೋಂಥದ್ದು 4 ಮಾಡಲ್ ಕ್ವಶನ್ ಪೇಪರ್ ನೋಡಿದ್ರೆ ಸೊ ಏನೇನು ಮೋಸ್ಟ್ ಇಂಪಾರ್ಟೆಂಟಾಗಿ ಕ್ವಶನ್ ಕೇಳ್ಬೋದು ಅದೆಲ್ಲ ಕೂಡ ನಾನು ಲಾಸ್ಟ್ ವೀಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ವೀಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನಾನು ನೋಡ್ಕೊಳ್ಳಿ. ನೆಕ್ಸ್ಟು ಪಾರ್ಟಿಲಿ ಸೆಕ್ಷನ್ 1ನಲ್ಲಿ ಕೂಡ ಕ್ವಶನ್ ಕೇಳ್ತಾರೆ. 5 ಮಾರ್ಕ್ಸ್ ಕ್ವಶನ್ನು. ಇಲ್ಲೂ ಕೂಡ 8 ಕ್ವಶನ್ ಇರುತ್ತೆ. ಒಂದು ಕ್ವಶನ್ಗೆ 5 ಮಾರ್ಕ್ಸ್ ಕ್ವಶನ್ನು. ಸೊ ಎಲ್ಲ ವಿತ್ ಸೊಲ್ಯೂಷನ್. ಆಲ್ರೆಡಿ ಮಾಡಲ್ 1, ಮಾಡಲ್ 2, ಮಾಡಲ್ 3 ಎಲ್ಲ ಕೂಡ ನಾನು ವಿಡಿಯೋ ಕೊಟ್ಟಿದ್ದೀನಿ. ಬಟ್ ಇಲ್ಲಿ ಎಲ್ಲ ಒಂದರಲ್ಲೇ ಇದೆ ಅಷ್ಟೇ, ಇಲ್ಲಿ ನೋಡ್ಕೊಳ್ಳಿ. ಮತ್ತು ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಯಾವುದಕ್ಕೆ ಇಂಪಾರ್ಟೆಂಟ್ ಕೊಡಬೇಕು ಅಂತೇಳಿ. ಸೊ ಎಲ್ಲ ಕ್ವಶನ್ನು ಕೂಡ ಇಲ್ಲಿ ನಾನು ಕೊಡ್ತಾ ಹೋಗ್ತಾಯಿದ್ದೀನಿ. ಸೊ ಈ PDF ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಾನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಥವಾ ನಿಮ್ಗೆ ಆಲ್ರೆಡಿ ಇದ್ದರೆ ಅದನ್ನೇ ರಿಪೀಟೆಡ್ ಓದ್ಕೊಳ್ಳಿ. ಬಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ಕೊಟ್ಟಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ, ನೋಡ್ತಾ ಹೋಗಿ. ಇನ್ನು 2 days 16th ಎಕ್ಸಾಮ್ ಇದೆ. ಓಕೆ. ಸೊ ನಾನು ಸೆಕ್ಷನ್ D1ನಲ್ಲಿ ಮತ್ತು ಸೆಕ್ಷನ್ ಡಿಯಲ್ಲಿ ಸೆಕ್ಷನ್ 2 ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಕೂಡ ಇಲ್ಲಿಂದ ರಿಪೀಟೆಡ್ ಹಾಕಿದ್ದೀನಿ, ನೋಡ್ತಾ ಹೋಗಿ. ಸೊ ಇದೆಲ್ಲನೂ ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮಿಗೆ ಓದ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.